ಏನವ್ವ, ನಾವೀಗ ಯಾವ ಊರು ತಗದೀವಿ? ಇನ್ನೂ ಎಷ್ಟೊತ್ತು ಬೇಕು? ಇನ್ನೂ ದೂರ ಐತೆ ಏನು? ಹಾಂ, ಈ ಟ್ರೈನ್ನಾಗ ಅಲ್ಲಿಂದ ಬರೋತ್ತಿಗೆ ಕುಂತು 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 ಬೇಜಾರಾಗಕತ್ತಮ್ಮ. ಹೌದಪ್ಪ, ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ನಾವು ಹುಬ್ಳಿನಾಗಿರ್ತೀವಿ. ಅಗಳಗಳ ಅದು ಗೊತ್ತಾಗ್ತೈತೇನು? ಹ್ಞೂ ಹ್ಞೂ ಹ್ಞೂ. ಅಷ್ಟರೊಳಗಡೆ ನಾನು ಇಲ್ಲಿ ಟಾಯ್ಲೆಟ್ಗೆ ಹೋಗಿ ಬಂದ್ಬಿಡ್ತೀನಿ, ನೀನು ಇಲ್ಲೇ ಕುಂತೀರಪ್ಪ. ಟೊಯ ಟೊಯ ಅದೇನವ ಹಂಗಂದ್ರೆ ಟೊಯ ಟೊಯ ಅಂದ್ರೆ? ಅಯ್ಯೋ, ಅದು ಟೊಯ ಟೊಯ ಅಲ್ಲ ಕಣಪ್ಪ. ಮತ್ತೆ ಅದೇನವ ಮತ್ತೆ ಟೊಯ ಟೊಯ ಅಂದ್ರೆ? ಮತ್ತೆ ನೀನು ಹೇಳ್ತಿರೋದು ಏನಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅದೇನಪ್ಪ, ನಾವು ಬಚ್ಚಲ ಮನೆಗೆ ಹೋಗ್ತೀವಲ್ಲ, ಅದು ರೀಸರ್ಚ್ ಗೀಸರ್ಚ್ ಮಾಡಂಗಿದ್ರೆ ಹೋಗ್ಬೋದು, ಅದು ಇರುತ್ತೆ ಇದ್ರೊಳಗೇನೆ. ಹಂಗಾದ್ರೆ ನೀನು ಹೋಗಿ ಬೇಗ ಬರಗಮ್ಮ. ಇನ್ನೇನು ಹಂಗಾದ್ರೆ ಇನ್ನೇನು 20 ನಿಮಿಷಕ್ಕೆಲ್ಲ ನಮ್ಗೆ ಹುಬ್ಳಿ ಬರುತ್ತಂದ್ರೆ ಅಷ್ಟರೊಳಗೆ ನೀನು ಬರ್ರಮ್ಮಂಗೆ ಬರಗು. ನಾನು ಹೋಗಿ ಬರ್ತೀನಿ, ನೀನು ಹೋಗಿ ಬಂದು ಕೂಡಲೇ. ಯಾಕಂದ್ರೆ ಇಲ್ಲೆಲ್ಲ ಅವು ಇವು ಬ್ಯಾಗ್ ಅದ ತೀರಿಗೆ ಯಾವನ ಕಾಳು ಬಡ್ಡಿ ಮಕ್ಳು ಇಲ್ಲಿ ಯಾರನ ಹತ್ಕೊಂಡು ಹೊಡೆದು ಗಿಡ್ದಾರು. ಅದು ಸರಿನೇ, ನೀನು ಇಲ್ಲೇ ಕುಂತಿರೋ ಬ್ಯಾಗ್ ನೋಡ್ಕೊಂಡು ಜಾಪಾನ್ ಹೋಗಿ, ನಾನು ಹೋಗಿ ಬರ್ರಮ್ಮಂಗೆ ಬಂದ್ಬಿಡ್ತೀನಿ. ಅಯ್ಯೋ, ಹೋಗಿ ಬರಗಮ್ಮ. ಇದ್ರಾಗ ಹೋಗೋದ್ಕಿಂತ ಅಲ್ಲೆಲ್ಲನ ಬೈಲಾಗ ಹೋಗೋದೇ ವಾಸೆ. ನಾನು ಹೋದ್ ಸರಿ ತಿರುಪತಿಗೆ ಹೋದಾಗಂತೂ ಅದ್ರಾಗ ಹಿಂಗೆ ಮೂಗಿಕ್ಕೊಂಡು ಹೋಗಕ್ಕಾಗ್ತಿರ್ಲ ಒಳಗೆ, ಅಷ್ಟು ವಾಸನೆ ಬರೋವು. ನಮ್ಮ ಜನ ಹಂಗೆ ಗಲೀಜು ಮಾಡಿ ಬಂದ್ಬಿಡಾರು ನೀರು ಹಾಕ್ದಂಗೆ. ನಾನು ಅಂತೂ ಹೋಗಲ್ಲಪ್ಪ. ನೀನು ಹೋಗಿ ಲಗನ್ ಬಾರ ಮಾತ. ಹೋಗಿ ಬಂದೇನವ. ಎಲ್ಲಿರೋದು? ಯಾವ ಕಡೆಗೆ ಹೋಗ್ಬೇಕು? ಅಗಳಪ್ಪ, ಆ ಮೂಲೆ ಐತೆ, ಹೋಗಿ ಬರಗು, ಬರ್ರಮ್ಮಂಗೆ ಹೋಗಿ ಬರಗು. ಅಲೆ ಅಲೆ, ಇದೇನಲ್ಲ ಹಿಂಗೈತೆ? ಅಲ ಪಳ 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 ಅಂತೈತಲ್ಲೋ. ಹಾಂ, ಇದು ಬಚ್ಚಲ ಮನೆಯೇ? ಇದ್ರಾಕೆ ನಾವು ಹುಚ್ಚವಯ್ಯದೆ? ಅಯ್ಯಯ್ಯಯ್ಯಯ್ಯ, ನಮ್ಮ ಅಡುಗೆ ಮನೇನ ಹಿಂಗೆ ಪಳಗುಟ್ಟಲ್ಲೋ ಹಂಗಿಕ್ಕವ್ರೆ. ಇದ್ರಾಗ ನಾವೆಲ್ಲಾದರೂ ಹುಚ್ಚವಯ್ಯಕ್ಕಾದಾತ? ಅಬ್ಬಾ ಬಾ 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 ಬಾ. ಹಾಂ, ಥಣ 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 ಅಂತ ಆಯ್ತಲ್ಲ. ಅಲೆ ಅಲೆ, ಇದೇನಲ್ಲ ಇದ್ರಾಗ ನೋಡಿರ ನಾನೇ ಕಾಣ್ತೀನಲ್ಲೋ. ಅಲೆ 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 ಬೇಡಪ್ಪ. ಇದ್ರಾಗ ನನ್ನ ಕೈಲಿ ಇದನ್ನ ನೋಡಿದ್ರೆ ನನ್ನ ಮೇಲೆ ಒಯ್ಕೊಂಡಂಗೆ ಅನ್ಸುತ್ತೆ. ಇದ್ರಾಗ ನಾನು ಹುಚ್ಚೋಯಕ್ಕಾದೈತೆ? ನಾನೇ ಕಾಣ್ತಿದ್ದೀನಿ ಇದ್ರಾಗೆ. ಅಲೆ ಅಲೆ, ಇದೇನು ಇದು? ಏನು ಒಂದು ದೊಡ್ಡ ಕ್ವಾಣೆನೆ ಮಾಡೋದಲ್ಲೋ. ಮನಿಕ್ಯಂಡು ಎದಾಳವಷ್ಟು ಕ್ವಾಣೆ ಮಾಡೋವಷ್ಟು ಮಾಡ್ಯಾರಲ್ಲೋ ಇದ್ರಾಗೇನು? ಇಲ್ಲೇ ಬಿದ್ದು ಉಲ್ಡಾಡ್ತಾರೆ ನಮ್ಮರಂಗೆ ಮಾಡಾರೆ. ಬರೇ ಹುಚ್ಚ ಒಯ್ಯಕ್ಕೂ ಮಕ ತೊಳೆಯೋಕೆ ಎಷ್ಟು ದೊಡ್ಡದು ಮಾಡ್ಬಿಟ್ಟಾರಲ್ಲೋ. ಅದು ಇಟ್ಟಿರೋದು ನೋಡೋ ಹೆಂಗಿಟ್ಟವ್ರೆ. ಮೆಚ್ಕೋಬೇಕಾದ್ದೆ ಮೆಚ್ಕೋಬೇಕಾದ್ದೆ. ಹೋಗಿ ಬಂದೇನಪ್ಪ, ಒಳಗೆಲ್ಲ ಭಾಳ ಚೆನ್ನಾಗಿ ನೀಟ್ ಇಟ್ಟಾರಲ್ಲ. ಅದೇನು ಚಂದನವ? ಚಂದನೆ ಚಂದದುಟ್ಟೆ. ಅದ್ರಾಗ ನೋಡಿದ್ರೆಲ್ಲ ನಮ್ಮ ಮಕನೇ ಕಾಣುತ್ತೆ. ಯಾವ ಮೂಲೆಗೆ ತಿರುಗಿ ನೋಡಿದ್ರು ನಾವೇ ಕಾಣಿಸ್ತೀವಿ. ಅದ್ರಾಗ ಹೆಂಗವ ನಾವು ಹುಚ್ಚ ಒಯ್ಯೋದು? ಆಗ್ಲಿಲ್ಲವ. ನಾನಂತೂ ಅಲ್ಲೆಲ್ಲ ಇಳಿದ್ಮೇಲೆ ಬೈಲಾಗೆ ಹೋಗ್ತೀನಿ ಹೊರತು ಅದ್ರಾಗ ನನಗೆ ಒಯ್ಯಕ್ಕೆ ಮನಸ್ಸೇ ಬರಲಿಲ್ಲಮ್ಮ. ನಾನಂತೂ ವಾಪಸ್ ಬಂದ್ಬಿಟ್ಟೆ. ಹಂಗಲ್ಲಪ್ಪ, ಅಲ್ಲಿ ನೀನೆಲ್ಲ ಆದ್ಮೇಲೆ ಒಂದು ಬಟನ್ ಇರುತ್ತೆ, ಒತ್ಬಿಟ್ರೆ ನೀರು ಬಂದೆಲ್ಲ ಕ್ಲೀನ್ ಆಗುತ್ತೆ, ಸ್ವಚ್ಛ ಇರುತ್ತೆ, ಅದೇನು ತೊಂದರೆ ಇಲ್ಲ. ಏನೇ ಆಗಲಿ ನನಗಂತೂ ಆಗಲಿಲ್ಲ ಬಿಡವ. ಇರಲಿ ಪರವಾಗಿಲ್ಲ. ಇಳಿದ್ಮೇಲೆ ಅಲ್ಲೇ ಎಲ್ಲ ಹೋಗ್ತಾ ಪಾಟೀಲ್ ಊರಿಗೆ ಹೋಗ್ತಾ ದಾರಿಯಾಗೆಲ್ಲನ ಬೈಲ್ಗೆ ಹೋದ್ರೆ ಆಗುತ್ತೆ. ಯಾರ್ರಿ ಇಲ್ಲೇ? ಎಲ್ರಿ ನಿಮ್ದು ಟಿಕೆಟ್ ಕೊಡ್ರಿ, ಟಿಕೆಟ್ ತೋರ್ಸಿ. ನಮಸ್ಕಾರ ಕಣಪ್ಪ, ಬೆಳಗ್ಗೆ ಊಟ ಮಾಡಿದ್ಯೋ? ನಮಸ್ಕಾರ ಗೌಡ್ರೆ, ನಾನು ಬೆಳಗ್ಗೆ ಊಟ ಮಾಡಿದೆ. ಮೊದಲು ನೀವು ಟಿಕೆಟ್ ತೋರಿಸಿ. ಅದ್ಯಾಕೆ ಕಿಲಿ ಕಡ್ದಾರಂಗೆ ಆಡ್ತೀರ್ರಿ ಸಾಹೇಬ್ರೆ? ಇರ್ರಿ ತೋರಿಸ್ತಾವು. ಅದ್ಯಾನ ಈ ಅಪ್ಪಂಗೆ ಟಿಕೆಟ್ ಅಂತೆ ತೋರ್ಸವ. ಸರ್ ನಮಸ್ಕಾರ, ನಾವು ಅದನ್ನ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. ಆಗಲಿ, ತೊಂದರೆ ಇಲ್ಲ. ಅದನ್ನ ಇಲ್ಲಿ ತೋರಿಸು, ನಾವು ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ವೆರಿಫೈ ಮಾಡ್ತೀವಿ. ಆಗಲಿ ಸರ್, ತೋರಿಸ್ತೀನಿ. ಬ್ಯಾಗಲ್ಲಿ ಮೊಬೈಲ್ ಇದೆ, ತಂದು ನಿಮಗೆ ತೋರಿಸ್ತೀನಿ ರೀ. ಬಂದ್ರಿ ಗೌಡ್ರೆ, ನಿಮ್ಮ ಕಡೆ ಎಲ್ಲ ಮಳೆ ಆಗೈತೇನ್ರಿ? ನಾವು ಚಿತ್ರದುರ್ಗದ ಹತ್ರ ಇರೋ ಹಿರಿಯೂರಿಂದ ಬಂದಿದ್ದೀವಿ. ಓಹೋ, ಆ ಮಾರಿಕಣಿವೆ ಡ್ಯಾಮ್ ಐತಲ್ಲ, ಆ ಊರ್ನವರು ನೀವು? ನಾನು ಒಂದ್ಸಾರಿ ಬಂದಿದ್ದೆ. ಆ ಡ್ಯಾಮ್ ನೋಡಕ್ಕೆ ಕಣ್ಣೆರಡು ಸಾಲದು. ಭಾರಿ ಚಲೋ ಐತೆ ಬಿಡ್ರಿ ಗೌಡ್ರೆ. ಹೌದೌದು, ನೀವೊಂದ್ಸಾರಿ ಆ ಕಡೆ ಬಂದಾಗ ಬಂದು ಹೋಗಿ, ಹಂಗೆ ನಮ್ಮ ಮನೆಗೂ ಬಂದು ಹೋಗಿ. ಆದ್ರೆ ಒಂದು ಸಾಹೇಬ್ರೆ, ಅದೇನು ಕೈಯಾಗಿ ಹಿಂಗೆ ಅಂದಿದ್ದೆ ಮೊಬೈಲ್ನ ನೀವು? ಗೌಡ್ರೆ, ಹಾಳಾದ ಕೆಲಸ ಗೌಡ್ರೆ. ಹಿಂಗೆ ಅಂದು ಹರೇ ಅಭ್ಯಾಸ ಆಗೋಗ್ಬಿಟ್ಟೈತೆ. ಈ ಬೀಡಿ ಸಿಗರೇಟ್ ಸೇದರ್ಗೆ ಹೆಂಗ್ ಚಟಾನೋ ಹಂಗೆ ನಮಗೂ ಇದೊಂಥರ ಚಟ ಆಗೋಗ್ಬಿಟ್ಟೈತೆ. ಮೊದಲು ನಮ್ಮ ಕಾಲದಾಗೆಲ್ಲ ರೈಲ್ವೆ ಸ್ಟೇಷನಿಗೆ ಬಂದು ಟಿಕೆಟ್ ತಗೊಂಬಂದು ಬರ್ತಿದ್ವಿ. ಈಗ ಯಾವುದು ಅದು ಆನೆ ಒಳಗಿಂದನೇ ಬರುತ್ತಂತಲ್ರಿ ಸಾಹೇಬ್ರಿ? ಅದ್ಯಾವ್ದ್ರಿ ಗೌಡ್ರೆ ಆನೆ ಒಳಗೆ?
ಇದು ಯಾತದ ಇವ ಆನೆ ಒಳಗಿಂದ ಅಂತಾನೆ. ಹಾಂ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾವಾಗ ಆನೆಗಿಂದ ಟಿಕೆಟ್ ಕೊಡೋದು ಶುರು ಮಾಡಿದ್ರು ನಮಗೆ ಗೊತ್ತಿಲ್ವಲ್ಲ. ಹಾಂ ರೀ ಸಾಹೇಬ್ರೆ ಅತ್ಲಾ ತಿರ್ಕೊಂಡು ಗುಸಾ ಗುಸಾ ಅನ್ಕಂತಿದ್ದೀರಾ, ಇತ್ಲಾ ತಿರುಗ್ರಿ. ಅಲ್ರಿ ಗೌಡ್ರೆ, ಅದ್ಯಾವ್ದ್ರಿ ಗೌಡ್ರೆ, ನೀವು ಅದ್ಯಾವ್ದು ಆನೆ ಒಳಗಿಂದ ಟಿಕೆಟ್ ಅಂತೀರಲ್ರಿ, ಅದು ನನಗೆ ಅರ್ಥ ಆಗ್ತಿಲ್ವಲ್ರಿ. ಅಯ್ಯೋ ಪೆದ್ ಮುಂಡೆ ಅದೇ ನಮ್ಮ ಹುಡುಗಿ ಹೇಳ್ತಲ್ಲಪ್ಪ, ಅದೆಲ್ಲ ಮೊಬೈಲ್ ತಗೊಂಡ್ ಬರ್ತೀನಿ ಹೋಗಿ ಅಂತಂದು ನಿನಗೆ ತೋರ್ಸಕ್ಕೆ ಅದು. ಓಹೋ ಗೌಡ್ರೆ, ಪೂರ್ ಇಂಗ್ಲಿಷ್ ಗೌಡ್ರೆ, ಅದು ಆನೆ ಒಳಗಲ್ಲ, ಇದು ಮೊಬೈಲ್ ಒಳಗೆ ಆನ್ಲೈನ್ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಟಿಕೆಟ್ ಬುಕ್ ಮಾಡ್ಬೋದು. ಈಗ ನಿಮಗೆ ಯಾರೋ ಟಿಕೆಟ್ ಬುಕ್ ಮಾಡಿ ಕಳ್ಸಿದಾರೆ ಅನ್ಸುತ್ತೆ, ಹಂಗಾದ್ರೆ ನನಗೆ. ಹೌದೌದ್ರಿ ಸಾಹೇಬ್ರೆ, ಅದೇ ನೋಡ್ರಿ ಆನೆ ಒಳಗೆ. ಅವರು ನಮ್ಮ ಪಾಟೀಲ್ರು ಅಲ್ಲಿ ಅವ್ರೂರಿಂದ ಕೂತು ನೀವು ನಮ್ಮೂರಾಗೆ ಹಬ್ಬಕ್ಕೆ ಬರಲೇಬೇಕಂತಂದೇಳಿ ನನಗೆ ಟಿಕೆಟ್ನ ಅಲ್ಲಿಂದಾನೇ ಬುಕ್ ಮಾಡಿ ಕಳ್ಸವ್ರು ನೋಡ್ರಿ ಅವರು. ಓ ಗೌಡ್ರೆ, ಹಂಗಾದ್ರೆ ನೀವು ಈ ಟ್ರೈನಿಗೆ ಹೊಸಬ್ರು ಅಂತ ಕಾಣುತ್ತೆ. ಇದೇ ಮೊದಲ ಬಾರಿಗೋ ನೀವು ಬರ್ತಾ ಇರೋದು ಈ ಬುಲೆಟ್ ಟ್ರೈನ್ಗೆ? ಹೌದ್ರಿ ಸಾಹೇಬ್ರೆ, ಇದು ಮೊದಲು ಬಾರಿ ನಾನು ಬರ್ತಾ ಇರೋದು. ಇದಕ್ಕೂ ಮುಂಚೆಗೆ ನಾನು ನಮ್ಮೂರಾಗಿದ್ದಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ BC ಪಾಟೀಲ್ ಇದ್ರಲ್ಲ ನಿಮ್ಮೂರ್ನವರು, ಅವರು ನಮ್ಮೂರಾಗಿದ್ದಾಗ ಅವ್ರ ಜೊತೆಗೆ ಬುಲೆಟಾಗಿ ಓಡಾಡಿದ್ದೀನಿ ನೋಡ್ರಿ. ಆದ್ರೆ ಈ ಬುಲೆಟ್ ರೈಲ್ನಾಗ ಬಂದಿರೋದು ಇದೇ ಮೊದಲು ನೋಡ್ರಿ ನಾನು. ಸಂತೋಷ ಗೌಡ್ರೆ. ಆಹಾ, ಇಂಥವ್ರೊಬ್ರು ನಮಗೆ ದಿನ ಸಿಗ್ಬೇಕು, ನಮಗೂ ಸ್ವಲ್ಪ ಮನರಂಜನೆ ಆಗುತ್ತೆ. ನಮಗೂ ಈ ಜನಗಳು ಟಿಕೆಟಿಂಗ್ ಅಂದು ಕೈಯೆಲ್ಲ ಹಾಳಾಗಿ ಹೋಗಿರ್ತವೆ. ಗೌಡ್ರೆ ಸಂತೋಷ, ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಸಂತೋಷ ಆಯ್ತು. ಆಹಾ, ನಮಗೂ ಸಂತೋಷ ಆಯ್ತು ಕಣಪ್ಪ. ನಾವು ಅಲ್ಲಿಂದ ಇಬ್ರೇ ಈ ಬೋಗ್ಯಾಗ ಬಂದು ಸಾಕಾಯ್ತು. ನೀನ್ ಸಿಕ್ಕಿದ್ದು ನಮಗೆ ಸಂತೋಷ ಆಯ್ತು. ಇನ್ನೇನು ಹುಬ್ಳಿ ಹತ್ರ ಬಂತೆ? ಇನ್ನೇನು ಬಂದ್ಬಿಡುತ್ತೆ, ಆರಾಮಿರಿ, ಏನ್ ತೊಂದರೆ ಇಲ್ಲ. ಇನ್ನೂ 1/4 ಗಂಟೆ ಬೇಕು. ಗೌಡ್ರೆ, ನೀವು ಇದೇ ಮೊದಲನೇ ಬಾರಿ ಟ್ರೈನಲ್ಲಿ ಬಂದಿರೋದ್ರಿಂದ ನಿಮ್ಗೊಂದು ವಿಚಾರ ಹೇಳ್ತೀನಿ. ನೀವು ಇಲ್ಲಿರೋ ಟಾಯ್ಲೆಟ್ಗೆ ಹೋದ್ರೆ ಬಹಳ ಕ್ಲೀನ್ ಆಗಿ ಬಟನ್ ಒತ್ತಿ ನೀರು ಬಿಟ್ಟು ಬರ್ರಿ. ಯಾಕಂದ್ರೆ ಇದನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೋಬೇಕು. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಟ್ರೈನ್ ಮಾಡಿರೋದು, ಎಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತೇಳಿ. ಅದೇನು ಠೌಳು ಅಂತಲ್ರಿ, ಹಂಗಂದ್ರೆ ಏನ್ರಿ? ಅದೇ ಗೌಡ್ರೆ, ಬಚ್ಚಲ ಮನೆ, ನಿಮ್ಮ ಮನೆಗೆ ಬಚ್ಚಲ ಮನೆ ಇರುತ್ತಲ್ಲ, 1 2 ಮಾಡಕ್ಕಿರುತ್ತಲ್ಲ, ಅದೇ. ಅಯ್ಯೋ ನೀನ್ ಪೆನಗಾಳಸ, ನಾನು ಬಚ್ಚಲು ಮನೆಗೆ ಹೋಗಿ ನೋಡಿ, ಅಯ್ಯೋ 1 ಬರ್ಲಿಲ್ಲ 2 ಬರ್ಲಿಲ್ಲ, ಎಲ್ ನೋಡಿದ್ರು ನಾನೇ ಕಾಣ್ತಿದ್ದೀನಿ, ಎಲ್ ನೋಡಿದ್ರು ಫಳ ಮತ್ತೆ ಅದ್ರಾಗ ಯಾರನ್ನ ಹುಚ್ಚ ಒಯ್ಯಕ್ಕಾಗತ್ತೇನ್ರಿ ಸಾಹೇಬ್ರೆ? ನಮ್ಮ ಮನೆ ಅಡಿಗೆ ಕೋಣೆನೂ ಹಂಗಿರಂಗಿಲ್ಲ, ಹಂಗಿಟ್ಟಾರೆ ಅಂತದ್ರಾಗ ನಾವು ಗಲೀಜ್ ಮಾಡಕ್ಕಾಗುತ್ತೇನ್ರಿ? ನಾವು ಹಳ್ಳಿ ಜನ, ಒಳ್ಳೆ ಜನ, ನಾವು ವಿನಾಕಾರಣ ಬೇರೆ ಜಾಗಗಳನ್ನೆಲ್ಲ ಹಂಗೆಲ್ಲ ಗಲೀಜ್ ಮಾಡಿ ಹೋಗಲ್ಲ ನಾವು. ನಾನು ಅದು ನೋಡ್ತಿದಂಗೆ ನನಗೆ 1 ಬರಲಿಲ್ಲ 2 ಬರಲಿಲ್ಲ, ನಾನು ಹಂಗೆ ವಾಪಸ್ಸೇ ಬಂದ್ಬಿಟ್ಟೆ ಕಣ್ರಿ. ಆಹಾ, ಎಂಥ ಜನ ಗೌಡ್ರೆ ನೀವು. ಆ ಕ್ಲೀನ್ ನೋಡಿ ನೀವು ಗಲೀಜೇ ಮಾಡಬಾರ್ದು ಅಂತ ಬಂದಿದ್ದೀರಿ ಅಂದ್ರೆ ಮೆಚ್ಚಬೇಕು ಕಣ್ರಿ ಗೌಡ್ರೆ. ನಿಮ್ಮಂತವ್ರು ಓಡಾಡ್ಬೇಕನ್ರಿ. ಇಂಥ ಟ್ರೈನಾಗೆ ಎಂತೆಂಥವ್ರೋ ಕೆಲ್ಸಕ್ಕೆ ಬರೋದು ನನ್ನ ಮಕ್ಳು ಓಡಾಡೋದಲ್ಲ, ನಿಮ್ಮಂತವ್ರು ಓಡಾಡ್ಬೇಕನ್ರಿ. ಆಗ ದೇಶ ಸ್ವಚ್ಛ ಇರುತ್ತೆ ಕಣ್ರಿ ಗೌಡ್ರೆ. ಆಹಾ, ಹೌದಾ ಅಲ್ವೋ? ಸ್ವಚ್ಛ ಇಡ್ಬೇಕು ತಾನೇ? ನೋಡ್ರಿ, ನೀವೇ ನಂಗೆ ತಿಳ್ಕೊಬೇಡ್ರಿ. ನೀವು 1 2 ಎಲ್ಲ ಮಾಡ್ಬಿಟ್ಟು ನೀವು ಆರಾಮಾಗಿ ಅಲ್ಲೊಂದು ಬಟನ್ ಒತ್ತಿ, ಎಲ್ಲ ಕ್ಲೀನ್ ಆಗ್ಬಿಡುತ್ತೆ, ಕ್ಲೀನ್ ಇರುತ್ತೆ. ಆ ಬಟನ್ ಒತ್ತದಂಗೆ ಬಂದ್ಬಿಟ್ರೆ ಅಂದ್ರೆ ಗಲೀಜ್ ಇರ್ತೈತೆ. ನಮ್ ಜನಕ್ಕೆ ಅದು ಸೋಮಾರಿತನ. ಅಷ್ಟು ಮಾಡಲ್ಲ, ಹಿಂಗ್ ಒಯ್ತಾರೆ ಬಂದ್ಬಿಡ್ತಾರೆ, ಹುಚ್ಚ ಒಯ್ದಾರೆ ತಿರ್ಕೊಂಡು ಬಂದ್ಬಿಡ್ತಾರೆ, ಅರ್ಜೆಂಟಾಗಿ ಫೋನಾಗಿ ಹಿಂಗ್ ಅನ್ಕೊಂಡ್ ಬಂದ್ಬಿಡ್ತಾರೆ ಗೌಡ್ರೆ. ಹಂಗಾಗಿ ಗಲೀಜು ಗೌಡ್ರೆ. ಅದೂನು ಸರಿನೇ ಕಣಪ್ಪ, ನೀನ್ ಹೇಳೋದು ದಿಟ ಐತೆ. ಸಾಹೇಬ್ರೆ ನೋಡ್ರಿ, ಟಿಕೆಟ್ ತಂದಿದ್ದೀನಿ. ಇಲ್ಲ ತೋರ್ಸಮ್ಮ. ಎಲ್ಲಿ ಆನೆ ಒಳಗಿಂದ ತಂದ್ರೆ ಮಾಮ? ಓಹೋ, ನೀವು ಆನೆ ಹುಡುಕೊಂಡು ಹೋಗಿ ಬರೋದಕ್ಕೆ ಇಷ್ಟತ್ತಾಯ್ತೇನೋ? ಆನೆ ಏನು ಕಾಡಲ್ಲಿತ್ತೋ ಎಲ್ಲಿತ್ತೋ? ಅಲ್ರಿ ಸಾಹೇಬ್ರೆ, ಆನೆ ಕಾಡಾಗಿರುತ್ತೆ, ಇಲ್ಲಿ ಹಾಕಿರುತ್ತೆ. ನೀವು ಟ್ರೈನಾಗೆಲ್ಲಾದ್ರೂ ಆನೆ ಇರುತ್ತಾ? ನಿಮ್ಮ ಟ್ರೈನಾಗ ಆನೆ ಬರಕಾಗತ್ತಾ? ಏನ್ರಿ ಸಾಹೇಬ್ರೆ ಹಿಂಗ್ ಹೇಳ್ತಿದ್ದೀರಲ್ರಿ? ನೀವೇನು ತಮಾಷೆ ಮಾಡ್ತಿದ್ದೀರೇನ್ರಿ? ಏನಿಲ್ಲ ಬಿಡಮ್ಮ, ತಮಾಷೆ ಮಾಡಿದೆ ಅಷ್ಟೇ. ನಿಮ್ಮ ತಂದೆಯವ್ರೇನೋ ಹೇಳ್ತಾ ಇದ್ರು, ಹಂಗಾಗಿ. ನೀವು ಒಳ್ಳೆ ಜನ ಅಂತ ನಮಗೆ ಗೊತ್ತಾಯ್ತು. ನಿಮ್ಮ ತಂದೆಯವ್ರ ಮಾತು ಕೇಳಿ ನನಗೆ ಸಂತೋಷ ಆಯ್ತು. ಹಂಗಾಗಿ ನಿಮ್ಮ ಹತ್ರ ಟಿಕೆಟ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ನೀವೇನು ತೋರ್ಸೋದು ಬೇಡ, ನೀವು ಆರಾಮಾಗಿ ಹುಬ್ಳಿ ಸ್ಟೇಷನ್ ಬಂತು ಇಳಿದು ಆರಾಮಾಗಿ ಹೋಗಿ ಬನ್ನಿ. ಮತ್ತೆ ಬರುವಾಗ ಏನಾದರೂ ಸಿಕ್ಕರೆ ನಾನು ವಾಪಸ್ ಬರುವಾಗ ನಿಮ್ಮ ಜೊತೆಗೆ ಮಾತಾಡ್ತೀನಿ. ನೀವು ಸಿಕ್ಕಿದ್ದು ನಮಗೆ ಸಂತೋಷ ಆಯ್ತು. ನಿಮ್ಮ ತಂದೆಯವರಿಗೆ ನನ್ನ ಧನ್ಯವಾದಗಳು ರೀ ಗೌಡ್ರೆ. ಧನ್ಯವಾದಗಳ್ರಿ ಸಾಹೇಬ್ರ, ಧನ್ಯವಾದ. ಆದ್ರೆ ಒಂದು ವಿಚಾರ ರೀ. ಹೇಳ್ರಿ ಗೌಡ್ರೆ. ಒಂದು ಮಾತು ಸಾಹೇಬ್ರೆ, ಇದೂನು ನಮ್ಮನೆ ಇದ್ದಂಗೆ. ಈ ರೈಲು ನಿಮ್ದಲ್ಲ, ನಮ್ದು. ನಾವು ಸ್ವಚ್ಛವಾಗಿಟ್ಕೊಂಡ್ರೆ ಇದು ಸ್ವಚ್ಛವಾಗಿರುತ್ತೆ. ಹಾಗಾಗಿ ನಾವು ಇದರಲ್ಲಿ ಓಡಾಡೋ ಜನಗಳು ಏನಿದೀವಿ, ಪ್ರಯಾಣಿಕರು, ನಾವು ಸ್ವಚ್ಛವಾಗಿಟ್ಕೋಬೇಕು. ನಾವು ಇದನ್ನೆಲ್ಲ ಬಳಸಿದ ಮೇಲೆ ಇಲ್ಲಿ ಗಲೀಜು ಮಾಡದೆ ನೀಟಾಗಿ ಇಟ್ಕೊಂಡ್ರೆ ಮುಂದೆ ಬರೋ ಅಂತ ಪ್ರಯಾಣಿಕರಿಗೆ ಯಾವುದು ತೊಂದರೆ ಇಲ್ದಂಗೆ ಅವರು ಸುಗಮವಾಗಿ ಹೋಗಿ ಅವ್ರ ಜಾಗನ ಸೇರ್ತಾರೆ. ಇಲ್ಲ ಅಂದ್ರೆ ಗಲೀಜು ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ.
ಹಾಗಾಗಿ ಏನೇ ಮಾಡಿದ್ರು ನಾವು ಅದನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ನೋಡ್ರಿ, ನಿಮ್ಮ ರೈಲ್ನಾಗಿರೋ ಬಚ್ಚಲು ಮನೆ ಅಷ್ಟು ನೀಟ್ ಐತೆ. ಅದನ್ನು ಬಳಸಿದ ಮೇಲೆ ಒಂದು ಚೂರು ನೀರು ಬಂದುಬಿಟ್ರೆ ಒಂದು ಬಟನ್ ನೋಡೋದು ಮುಗದೆ ಹೋಗ್ಬಿಡುತ್ತಲ್ರಿ ಸಾಹೇಬ್ರೆ. ಹಂಗೆ ಕ್ಲೀನ್ ಇರುತ್ತೆ. ಆಗ ನಿಮಗೂ ತೊಂದರೆ ಅನ್ಸಲ್ಲ, ಈ ರೈಲಲ್ಲಿ ಕೆಲಸ ಮಾಡೋ ಕೆಲಸಗಾರರಿಗೆ ಅವ್ರಿಗೂ ಅಸಹ್ಯ ಅನ್ಸಲ್ಲ. ನಾವು ಸ್ವಚ್ಛವಾಗಿಟ್ರೆ, ಯಾಕಂದ್ರೆ ನಿತ್ಯ ಅವರು ಇದನ್ನು ಕ್ಲೀನ್ ಮಾಡ್ಬೇಕಾದ್ರೆ ಅವ್ರಿಗೂ ಅಸಹ್ಯ ಅನ್ನಿಸ್ಬಾರ್ದು. ಆಹಾ, ಎಂಥ ಮಾತು ಗೌಡ್ರಿ. ನಿಮ್ಮ ಮಾತು ಕೇಳಿ ನಂಗೆ ಸಂತೋಷ ಆಯ್ತು ಗೌಡ್ರಿ. ಧನ್ಯವಾದಗಳು ಗೌಡ್ರಿ, ಧನ್ಯವಾದಗಳು. ನೀವು ಅಷ್ಟೇ ಕಣ್ರಪ್ಪ, ಈ ರೀತಿ ರೈಲ್ಗಳಲ್ಲಿ ಓಡಾಡುವಾಗ ಸ್ವಚ್ಛತೆ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮನೆ ತರನೇ. ನೀವು ಬರೀ ನೋಡಿದ್ದಷ್ಟೇ ಅಲ್ಲ, ಹಾಗೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ಬರೆದು ತಿಳಿಸಿ.